ನಾನಿವತ್ತು ಒಂದು ವಿಶೇಷವಾದ ವಿಚಾರದ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಕಾಫಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಮಲೆನಾಡು ಭಾಗದವ್ರಿಗಂತೂ ಕಾಫಿ ಬೆಳೆಯೋದಾಗಿರ್ಬೋದು, ಅದನ್ನು ಯಾವ ರೀತಿ ಎಲ್ಲ ಮಾರಾಟ ಮಾಡ್ತಾರೆ ಇವೆಲ್ಲ ಗೊತ್ತಿರುತ್ತೆ. ನಾವೆಲ್ಲ ಕಾಫಿ ಕುಡಿತೀವಿ, ಬಟ್ ಆ ಕಾಫಿ ಕುಡಿಯೋದ್ರ ಹಿಂದೆ ಇಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ ಅಂತ ಅದನ್ನು ಬೆಳೆಯೋರಿಗೆ ಮಾತ್ರ ಗೊತ್ತಿರುತ್ತೆ. ಈ ವರ್ಷ ಕಾಫಿ ಕೊಯ್ದಾದ್ಮೇಲೆ ಮುಂದಿನ ವರ್ಷದ ಫಸಲಿಗೆ ಮೊದಲು ಜಟ್ನ ಫಿಕ್ಸ್ ಮಾಡಿ ನೀರು ಹೊಡಿಬೇಕು. ಇದಂತೂ ತುಂಬಾ ಕಷ್ಟ. ನನ್ನ ಗಂಡ ಅಂತೂ ಹಗಲು ರಾತ್ರಿ ಅನ್ನದೆ ಈ ಜೆಟ್ ಫಿಕ್ಸ್ ಮಾಡಿ ಸ್ಪ್ರಿಂಕ್ಲರ್ ನೀರ್ನೆಲ್ಲ ತೋಟಕ್ಕೆ ಹಾಯಿಸ್ತಾರೆ. ಕಾಫಿ ಗಿಡಕ್ಕೆ ಎಲ್ಲಾ ಕಡೆಯಿಂದಲೂ ನೀರು ಬೀಳಬೇಕು. ಹೀಗಾಗಿ ಹಗಲು ರಾತ್ರಿ ಕಷ್ಟಪಟ್ಟರೆ ಮಾತ್ರ ಈ ಕಾಫಿ ಫಸಲು ಬರೋದಕ್ಕೆ ಸಾಧ್ಯ. ನಮ್ಮನೆ ಬೆಳಗಿನ ಜಾವ ಹೇಗಿದೆ ನೋಡಿ. ಈ ವಿಡಿಯೋ ನೋಡಿದ್ರೆ ನಿಮಗೆ ನಮ್ಮೂರ ವಾತಾವರಣ ಹೇಗಿದೆ ಅಂತ ಸ್ವಲ್ಪ ಗೊತ್ತಾಗುತ್ತೆ. ನಮ್ಮನೇಲಿ ಸದ್ಯಕ್ಕಿರೋದು ಒಂದೇ ಜಟ್ಟು, ಅದರಲ್ಲೇ ಇಡೀ ತೋಟಕ್ಕೆ ನೀರು ಹೊಡಿಬೇಕು ಅಂದರೆ ನೀವೇ ಥಿಂಕ್ ಮಾಡಿ ಎಷ್ಟು ಕಷ್ಟ ಇರ್ಬೋದು ಅಂತ. ಈ ನೀರು ಹೊಡೆದ್ಮೇಲೆ ಕಾಫಿ ಗಿಡದಲ್ಲಿ ಈ ರೀತಿ ಮಲ್ಲಿಗೆಯ ರೀತಿಯ ಹೂಗಳು ಬಿಡುತ್ತೆ. ಇದೇ ಮುಂದಿನ ವರ್ಷ ಕಾಫಿ ಬೆಳೆಯಾಗಿ ಬದಲಾಗೋದು. ಈ ಹೂವು ಬೀಜ ಆಗೋಕೆ ಮತ್ತೆ ಒಂದು ವರ್ಷ ಬರಬೇಕು. ಸೇಮ್ ಇವಾಗ ಯಾವ ವರ್ಷದಲ್ಲಿ ಕಾಫಿ ಕೊಯ್ದಿದ್ವೋ ಮುಂದಿನ ವರ್ಷ ಅದೇ ಟೈಮಲ್ಲಿ ಈ ಹೂವು ಕಾಫಿಯಾಗಿ ಬದಲಾಗುತ್ತೆ. ಆ ಕಾಫಿ ಬೇಳೆಯಾಗಿ ಬದಲಾಗುತ್ತೆ. ಬೇಳೆ ಕಾಫಿ ನಾವೇನು ಕುಡಿತೀವಲ್ಲ ಆ ಪೌಡರ್ ಆಗಿ ಬದಲಾಗಿ ನಮ್ಮ ಹೊಟ್ಟೆ ಸೇರುತ್ತೆ. ಹಗಲು ರಾತ್ರಿ ಅಂದೆ ನೀರು ಹೊಡೆದಾಗ ಈ ರೀತಿಯ ಹೂ ಬಿಡುತ್ತೆ ನೋಡಿ. ನಮ್ಮಲ್ಲಿ ಅರೇಬಿಕಾ ರೋಬಸ್ಟ್ 2 ತಳಿಯ ಕಾಫಿನ ನಾವು ಬೆಳಿತೀವಿ. ಈ ಗಿಡಗಳಲ್ಲಿ ಮೊದಲು ಮೊಗ್ಗಾಗಿ ಆಮೇಲೆ ಈ ರೀತಿ ಹೂವಾಗುತ್ತೆ. ಇದೇ ರೀತಿ ಅರಳಿದ ಹೂವು ಕೊನೆಗೆ ಒಣಗಿ ಚಿಕ್ಕ ಚಿಕ್ಕ ಕಾಫಿ ಬೆಳೆಯಾಗಿ ಬೆಳೆಯುತ್ತೆ. ಇದರ ಘಮ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹೂ ಬಿಟ್ಟಾಗ ತೋಟಕ್ಕೆ ಹೋಗಬಾರ್ದು ಅಂತಾರೆ. ಕಾರಣ ಏನಂತ ಅಂದರೆ 2 ರೀಸನ್ ಇದೆ. ನಮ್ಮ ಬಾಡಿ ಏನಾದರೂ ಆ ಹೂವಿಗೆ ಟಚ್ ಆದರೆ ಆ ಹೂಗಳೆಲ್ಲ ಕೆಳಗೆ ಬೀಳುತ್ತೆ. ಆಗ ಫಸಲು ಹಾಳಾಗುತ್ತೆ. ಒಂದು ಹೂವಲ್ಲಿ ಒಂದು ಕಾಫಿ ಬೆಳೆ ಅಂದರೆ ಒಂದು ಗೊಂಚಲಲ್ಲಿ ಒಂದು 20-30 ಇತ್ತು ಅಂತಂದರೆ ನಮ್ಮ ಬಾಡಿ ಅಥವಾ ಕೈ ಟಚ್ ಆದರೆ 20-30 ಹೂಗಳು ಕೂಡ ಕೆಳಗೆ ಬೀಳುತ್ತೆ. ಆಗ ಆ 30 ಕಾಪಿ ಹಾಳಾಯಿತು ಅಂತಾನೆ ಲೆಕ್ಕ. ಮುಂದಿನ ವರ್ಷ ಆ 30 ಕಾಪಿ ನಮಗೆ ಲೆಸ್ ಆಗುತ್ತೆ. ಹಾಗಾಗಿ ಹೂ ಬಿಡೋ ಟೈಮಲ್ಲಿ ಯಾರು ಕೂಡ ತೋಟಕ್ಕೆ ಹೋಗಬಾರ್ದು. ಇನ್ನೊಂದು ರೀಸನ್ ಏನಂತ ಅಂದರೆ ಈ ಘಮಘಮಿಸೋ ಹೂವಿನ ಮಧ್ಯೆ ಹೋದರೆ ಸೋಂಕಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ತೋಟಕ್ಕೆ ಹೋಗಬಾರ್ದು ಹೂ ಬಿಡೋ ಟೈಮಲ್ಲಿ. ಇನ್ನು ನಮ್ಮ ಊರ ಕಡೆ ಅಥವಾ ಮಲೆನಾಡು ಭಾಗದಲ್ಲಿ ಈ ಹೂ ಬಿಟ್ಟಾದ್ಮೇಲೆ ಮೊಸರನ್ನವನ್ನ ಆ ಹೂವು ಬಿಟ್ಟಿರೋ ಜಾಗಕ್ಕೆ ಎಸಿತಾರೆ. ಅಂದರೆ ಇದೇನಕ್ಕೆ ಹೀಗೆ ಮಾಡ್ತಾರೆ ಅಂತ ಅಂದರೆ ಹೂ ಬಿಡೋ ಟೈಮಲ್ಲಿ ದೇವರುಗಳು ತಿರುಗಾಡ್ತಾರೆ ಅಂತ. ಇದನ್ನ ಮೊಸರನ್ನವನ್ನ ತೋಟಕ್ಕೆ ಚೆಲ್ಲೋದ್ರಿಂದ ಈ ಮೊಸರನ್ನವನ್ನ ಆ ದೇವರು ತಿಂತಾರೆ ಅನ್ನುವಂತಹ ನಂಬಿಕೆ ಅವತ್ತಿಂದ ಇವತ್ವರೆಗೂ ಕೂಡ ಇದೆ. ಈ ಬಗ್ಗೆ ಹಳ್ಳಿಯಲ್ಲಿರುವಂಥವರಿಗೆ ಹಿರಿಯರಿಗೆ ಗೊತ್ತಿರುತ್ತೆ. ಹೂ ಬಿಟ್ಟ ತಕ್ಷಣ ಮೊಸರನ್ನವನ್ನ ತೋಟಕ್ಕೆ ಬಿಸಾಕ್ತಾರೆ. ಇನ್ನು ನಾನ್ ವಿಡಿಯೋ ಮಾಡ್ತಿದ್ದಾಗ ನಮ್ಮನೆ ಡಾಗಿ ಬ್ಲ್ಯಾಕಿ ಸುತ್ತಮುತ್ತ ಓಡಾಡ್ಕೊಂಡು ಕುಣಿತಾ ಇದ್ದ. ಅಕ್ಕ ಏನೋ ಮಾಡ್ತಿದ್ದಾಳೆ ಅಂತ ಹಂಗೆ ಅದರ ವಿಡಿಯೋಸ್ನ ಕೂಡ ಕ್ಯಾಪ್ಚರ್ ಮಾಡಿದೀನಿ ನೋಡಿ.